ಪ್ರತಿಷ್ಠಿತ ಬೆಂಗಳೂರು ಟರ್ಫ್ ಕ್ಲಬ್ 2 ವಾರಗಳಿಂದ ರೇಸ್ಗಳಿಗೆ ಬ್ರೇಕ್ ಹಾಕಿದೆ. ಹೈದರಾಬಾದ್ನಲ್ಲಿ ಕುದುರೆಗಳಿಗೆ ಮಾರಣಾಂತಿಕ ರೋಗ ಕಾಣಿಸಿಕೊಂಡಿದ್ದು ಅಲರ್ಟ್ ಆಗಿರೋ ಬೆಂಗಳೂರು ಟರ್ಫ್ ಕ್ಲಬ್ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸ್ತಾ ಇದೆ. ಕುದುರೆಗಳನ್ನ ಕಾಡುತ್ತಿರುವ ಆ ಮಾರಣಾಂತಿಕ ರೋಗ ಯಾವುದು, ಏನಿದರ ಗಂಭೀರತೆ ಅಂತೀರಾ? ಹೇಳ್ತೀವಿ ನೋಡಿ. ಕುದುರೆಗಳಿಗೆ ಗ್ಲ್ಯಾಂಡರ್ಸ್ ರೋಗ ಭೀತಿ, ಬೆಂಗಳೂರಿನಲ್ಲಿ ಅಲರ್ಟ್. ಟರ್ಫ್ ಕ್ಲಬ್ನಲ್ಲಿ ರೇಸ್ಗೆ ಬ್ರೇಕ್, ಕುದುರೆಗಳ ಬಗ್ಗೆ ನಿಗಾ. ದೂರದ ಹೈದರಾಬಾದ್ನಲ್ಲಿ ಕುದುರೆಗಳಿಗೆ ಗ್ಲ್ಯಾಂಡರ್ಸ್ ರೋಗ ಪತ್ತೆಯಾಗಿದೆ. ಈ ಬೆನ್ನಲ್ಲೇ ಬೆಂಗಳೂರು ಟರ್ಫ್ ಕ್ಲಬ್ ಅಲರ್ಟ್ ಆಗಿದೆ. ಕಳೆದ 2 ವಾರಗಳಿಂದ ಕುದುರೆ ರೇಸ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಗ್ಲ್ಯಾಂಡರ್ಸ್ ರೋಗ ಕುದುರೆಗಳಿಂದ ಮನುಷ್ಯರಿಗೂ ಹರಡುವ ಆತಂಕವಿದ್ದು, ಟರ್ಫ್ ಕ್ಲಬ್ನ 700ಕ್ಕೂ ಅಧಿಕ ಕುದುರೆಗಳ ಆರೋಗ್ಯದತ್ತ ನಿಗಾ ವಹಿಸಲಾಗಿದೆ. ಭಯಪಡುವಂಥದ್ದು ಏನಿಲ್ಲ. ಈ ಬೇರೆ ಇದರಲ್ಲಿ ಮನುಷ್ಯರಿಗೆ ಹರಡ್ತದೆ. ಮನುಷ್ಯರಿಗೆಲ್ಲ ಹರಡೋದು ಯಾಕಂದರೆ ಇದು ನೆಗ್ಲೆಕ್ಟ್ ಕೇಸು. ಏನು ಪ್ರಿಕಾಷನರಿ ತಗೊಳ್ಳೋದಿದ್ರೆ ಇಲ್ಲಿ ಕ್ಲಿಯರ್ ಆಗಿ ತಗೊಂಡಿದ್ದೀವಿ. ಯಾವ ತಲೆಬಿಸಿನೂ ಇಲ್ಲ ಇದನ್ನ. ಬಟ್ ಯಾಕೆ ನಾವು ರೇಸ್ ನಿಲ್ಲಿಸಿದ್ದೀವಿ ಅಂದರೆ ಬೇರೆ ನಮ್ಮ ಹತ್ರ 700-800 ಕುದುರೆ ಇದೆ. ಆ ಕುದುರೆಗೆ ಏನು ಆಗಬಾರ್ದು, ಮುಂಚೆ ರೇಸಿಂಗ್ಗೆ ತೊಂದರೆ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ತಗೊಂಡಿದ್ದೀವಿ. ಇನ್ನು ಯಾವುದೇ ವದಂತಿಗಳಿಗೆ ಆಸ್ಪದ ನೀಡುವ ಅಗತ್ಯವಿಲ್ಲ ಅಂತಿದ್ದಾರೆ ಕುದುರೆ ಮಾಲೀಕರು. ಗ್ಲ್ಯಾಂಡರ್ಸ್ ಅಂದು ಇದು 70-80 ಇಯರ್ಸಿಂದ ಏನು ಬಂದಿಲ್ಲ. ಇದು ಗ್ಲ್ಯಾಂಡರ್ಸ್ ಅಂತ. ಗ್ಲ್ಯಾಂಡರ್ಸ್ ಅಂದರೆ ಏನಾಗಿದೆ, ಒಂದು ಚಾನಲಲ್ಲಿ 2 ಕಿಲೋಮೀಟರ್ಸ್ ಹಂಗೆ 2 ಕಿಲೋಮೀಟರ್ಸ್ ಅದೆಲ್ಲ ಸುಳ್ಳು. ಜಸ್ಟ್ ನೀವು ಟಚ್ಚಲ್ಲಿದ್ದರೆ ಮಾತ್ರನೇ ಬರೋದು. ಫಿಸಿಕಲ್ ಟಚ್ ಅದೇ ಮನುಷ್ಯರು ಬಂದು ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಬರ್ಬೋದು ಗ್ಲ್ಯಾಂಡರ್ಸ್ ಇದ್ದರೆ. ಅದು ನನಗೆ ಡೌಟ್ ಇದೆ. ಯಾಕಂದರೆ ನಾವು 3-4 ಮಂತ್ಸಿಂದನೂ ಗ್ಲ್ಯಾಂಡರ್ಸ್ ಅಂತ ಎಲ್ಲ ಕಡೆ ಆಗಿದೆ. ಅದೇ ಹೇಳ್ತಾ ಇದ್ದಾರೆ, ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ ಮನುಷ್ಯರಿಗೂ ಬಂದಿಲ್ಲ. ನಾವು ಅವ್ರಿಗೂ ಟೆಸ್ಟ್ ಮಾಡಿಸಿದ್ದೀವಿ. ಪ್ರತಿ ಕುದುರೆಗೂ 3 ಬಾರಿ ಪರೀಕ್ಷೆ ನಡೆಸಲು ಕ್ಲಬ್ ನಿರ್ಧರಿಸಿದೆ. ನೆಗೆಟಿವ್ ರಿಪೋರ್ಟ್ ಬಂದ ಬಳಿಕ ರೇಸ್ ಆರಂಭಿಸಲು ಟರ್ಫ್ ಕ್ಲಬ್ ಮುಂದಾಗಿದೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಪ್ರಯತ್ನ ಪಟ್ಟಿದ್ದಾರೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ವೇಳೆ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಅವಕಾಶವನ್ನ ಕೋರಿದ್ರು. ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತ ಪರಿಶೀಲಿಸುವುದಾಗಿ ಡಿಜಿಪಿ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಪವಿತ್ರ ಭೇಟಿ ಆಗಲ್ಲ ಅಂತ ದರ್ಶನ್ ಹೇಳಿದ್ದಾರೆ. ಪವಿತ್ರ ಗೌಡ ಭೇಟಿಯಾಗಲು ನಯವಾಗಿಯೇ ದರ್ಶನ್ ನಿರಾಕರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಪ್ರಯತ್ನ ಪಟ್ಟಿದ್ದಾರೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ವೇಳೆ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಅವಕಾಶವನ್ನ ಕೋರಿದ್ರು. ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತ ಪರಿಶೀಲಿಸುವುದಾಗಿ ಡಿಜಿಪಿ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಪವಿತ್ರ ಭೇಟಿ ಆಗಲ್ಲ ಅಂತ ದರ್ಶನ್ ಹೇಳಿದ್ದಾರೆ. ಪವಿತ್ರ ಗೌಡ ಭೇಟಿಯಾಗಲು ನಯವಾಗಿಯೇ ದರ್ಶನ್ ನಿರಾಕರಿಸಿದ್ದಾರೆ.